ಹಾಯ್ ಹಲೋ ವಿವರ್ಸ್, ನಾನು ನಿಮ್ಮ ಕನ್ನಡದ ಮಗಳು ಶ್ರುತಿ ನವೀನ್ ಕುಮಾರ್ ಜಟ್ಟಿ ಮಾಡುವ ನಮಸ್ಕಾರ. ನಾನು ಮೊನ್ನೆಯ ವ್ಲಾಗಲ್ಲಿ ತಿಳಿಸಿದೆ ನಿಮಗೆ ಹನುಮಂತ ಜಯಂತಿ ಬಗ್ಗೆ. ನಾನು ನಿನ್ನೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ 8 ಗಂಟೆ ಆಗೋಗಿತ್ತು. ಆ ಸಮಯದಲ್ಲಿ ಎಲ್ಲರೂ ಹನುಮ ಜಯಂತಿ ಪ್ರಯುಕ್ತ ಎಲ್ಲರೂ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ನಾನು ಶೂಟಿಂಗ್ ಮಾಡ್ತಾಯಿದ್ದೆ. ನಂತರ ಅಲ್ಲೋಗಿ ಕೂತ್ಕೊಂಡು ದೇವರು ಪೂಜೆ ಮಾಡೋದನ್ನ ನೋಡಬೇಕು, ಅದನ್ನು ಶೂಟಿಂಗ್ ಮಾಡಬೇಕು ಅಂತ ಮುಂದೆ ಹೋಗಿ ಕೂತ್ಕೊಂಡೆ. ಕರೆಕ್ಟಾಗಿ ಸಚ್ಚಿದಾನಂದ ಗುರೂಜಿ ಅವರೇ ಬಂದರು. ಅವ್ರಿಂದನೇ ಇವತ್ತು ಪೂಜೆ ನೆರವೇರೋದು ಹನುಮ ಜಯಂತಿ ಪ್ರಯುಕ್ತ. ಅವರು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ನಮಗೆ ಕಾಣಿಸ್ತಾ ಇರಲಿಲ್ಲ, ಯಾಕಂದರೆ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅದಕ್ಕೇ ನಮಗೆ ಈ ಕಡೆ ಪಕ್ಕದಲ್ಲಿ ಬಿಗ್ ಸ್ಕ್ರೀನಲ್ಲಿ ಅಲ್ಲಿ ಏನು ಮಾಡ್ತಿದ್ದಾರೆ ಗುರೂಜಿ, ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಬಿಗ್ ಸ್ಕ್ರೀನಲ್ಲೇ ನೋಡ್ಕೊಳ್ಳಿ ಅಂತ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಜನಗಳೆಲ್ಲ ಇಲ್ಲೇ ಕೂತ್ಕೊಂಡು ಅಲ್ಲಿ ಪೂಜೆನ ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದನ್ನ ನೋಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಪೂಜೆನ ನೆರವೇರಿಸಿದ್ರು ಗುರೂಜಿಯವರು. ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಈ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಬಂದು ಭೇಟಿ ಕೊಡ್ತಾನೇ ಇದ್ದೀವಿ. ಇದುವರೆಗೂ ಕೂಡ ನಾವು ಅಲ್ಲಿ ಹೋಗಿ ಬಂದು ಮಾಡ್ತಾನೇ ಇದ್ದೀವಿ. ಆವಾಗ ತುಂಬ ಚಿಕ್ಕ ಆಶ್ರಮ ರೀತಿ ಇತ್ತು. ನಮಗೆ ಗೊತ್ತಿರೋ ಪ್ರಕಾರ ನಾವು ಚಿಕ್ಕವರಿದ್ದಾಗಲಿಂದ ನೋಡಿರೋದು. ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಈಗಂತೂ ದೊಡ್ಡ ಒಂದು ಆಶ್ರಮ ಆಗಿ ಬೆಳೆದು ನಿಂತಿದೆ. ನಮಗೆ ಒಂಥರ ಖುಷಿ, ನಮ್ಮ ಮೈಸೂರಿನಲ್ಲಿ ಇಂಥ ಒಂದು ಒಳ್ಳೆ ಆಶ್ರಮ ಒಂದು ಇದೆಯಲ್ಲ, ಮತ್ತು ಒಳ್ಳೆಯ ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು ಪ್ರತಿಯೊಂದು ನಡೀತಾ ಇದೆ. ಅಲ್ಲಿರೋ ದೇವಸ್ಥಾನಗಳಿಗೆ ಒಮ್ಮೆ ನೀವು ಭೇಟಿ ಕೊಡಿ, ಎಷ್ಟು ಚೆನ್ನಾಗಿ ಅಲ್ಲಿ ಪೂಜೆಗಳನ್ನ ನೆರವೇರಿಸ್ತಾರೆ. ನಾವು ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನ್ನ ಪದಗಳಲ್ಲೇ ನಿಮಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನೀವು ಸ್ವತಃ ಅಲ್ಲೇ ಹೋಗಿ ನೀವು ಅದನ್ನು ಅನುಭವಿಸ್ಬೇಕು. ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳಂತೂ. ಈಗ ಹೊಸ್ದಾಗೆಲ್ಲ ರಾಜರಾಜೇಶ್ವರಿ ದೇವಸ್ಥಾನ, ಶಿವಲಿಂಗ ದೇವಸ್ಥಾನ ಪ್ರತಿಯೊಂದನ್ನು ಆಶ್ರಮದಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೊಮ್ಮೆ ಭೇಟಿ ಕೊಡಲೇಬೇಕು ಅಂತ ಇರೋ ದೇವಸ್ಥಾನ ಅಂದರೆ ಈ ಗಣಪತಿ ಸಚ್ಚಿದಾನಂದ ಆಶ್ರಮ. ನೋಡಲಿಕ್ಕೆ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅಷ್ಟು ಚೆನ್ನಾಗಿ ಪ್ರಶಾಂತವಾಗಿದೆ ಪ್ಲೇಸ್ ಮಾತ್ರ. ಪ್ರತಿಯೊಂದು ರಾಜ್ಯದಿಂದಲೂ ಕೂಡ ಇಲ್ಲಿ ಬಂದು ಭೇಟಿ ಕೊಡ್ತಾ ಇದ್ದಾರೆ ಜನ ಅಂದರೆ ನೀವು ನಂಬಲಿಕ್ಕೆ ಅಸಾಧ್ಯ. ಯಾಕಂದರೆ ಪಕ್ಕದ ರಾಜ್ಯದ ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಬಂದು ಇಲ್ಲಿ ಭೇಟಿ ಕೊಡ್ತಾರೆ. ಇಲ್ಲಿ ಮಕ್ಕಳಿಗೆ ಈಗ ಡಿಸೆಂಬರ್ ಇದರಲ್ಲಿ ಟ್ರಿಪ್ ಅಂತ ಮಾಡ್ತಾರೆ. ಆ ಟ್ರಿಪ್ಗೋಸ್ಕರ ಎಷ್ಟು ಜನ ಮಕ್ಕಳು ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ, ಆಶ್ರಮದಲ್ಲಿ ಶುಕವನ ಅಂತ ಇದೆ ಫ್ರೆಂಡ್ಸ್. ನೀವು ಎಲ್ಲಿ ಹೋಗ್ತಿರೋ ಬಿಡ್ತಿರೋ ಒಂದು ಸರಿ ಅಲ್ಲಿ ಭೇಟಿ ಕೊಡಿ. ಅಷ್ಟು ಚೆನ್ನಾಗಿದೆ ಅಲ್ಲಿ ಶುಕವನ. ತುಂಬ ಪ್ರೇಷಿಯಸ್ ಪ್ಲೇಸ್ ಅಂತ ಹೇಳ್ಬೋದು. ನನಗಂತೂ ಅಲ್ಲಿಗೆ ಹೋಗೋಕ್ಕೆ ತುಂಬ ಇಷ್ಟ. ನೋಡಿ, ಅಲ್ಲಿ ಗುರೂಜಿ ಅವರು ಜನಗಳನ್ನ ಕೂರ್ತು ಮಾತಾಡ್ತಾ ಇದ್ದಾರೆ. ಅವರ ಶಿಷ್ಯಂದರು ಮಾತಾಡ್ತಾ ಇದ್ದಾರೆ, ಗುರೂಜಿಯವ್ರು ಕೂತಿದ್ದಾರೆ. ಇದೆಲ್ಲ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.